ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಪುಟ ಸಂಖ್ಯೆ 112ರಲ್ಲಿ ಇರುವ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 1ರ ಉತ್ತರವನ್ನು ಕಂಡುಹಿಡಿಯೋಣ. 4 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಎರಡು ಸಮಬಾಹು ತ್ರಿಭುಜಗಳನ್ನು ಸೇರಿಸುವ ಮೂಲಕ ಪಡೆದ ಚತುರ್ಭುಜದ ಎಲ್ಲ ಬಾಹುಗಳು ಮತ್ತು ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಇಲ್ಲಿ ಮೊದಲಿಗೆ ಎರಡು ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ನಾನು ಎರಡು ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ತ್ರಿಭುಜದಲ್ಲಿ ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿ, 4 ಸೆಂಟಿಮೀಟರ್. ಸಮಬಾಹು ತ್ರಿಭುಜ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಮೂರು ಬಾಹುಗಳ ಅಳತೆ ಒಂದೇ ರೀತಿಯಾಗಿರ್ತದೆ. ಮೂರು ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗಾಗಿ ಇದು 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್ ಇರ್ತದೆ. ಅದೇ ರೀತಿ ಎರಡನೇ ತ್ರಿಭುಜದಲ್ಲೂ ಕೂಡ ಎರಡನೇ ತ್ರಿಭುಜ ಕೂಡ ಸಮಬಾಹು ತ್ರಿಭುಜ ಆಗಿದೆ. ಇಲ್ಲಿ ಕೂಡ ಎಲ್ಲಾ ಬಾಹುಗಳು 4 ಸೆಂಟಿಮೀಟರ್ ಅಳತೆಯನ್ನ ಹೊಂದಿರ್ತದೆ. ನಂತರ ಸಮಬಾಹು ತ್ರಿಭುಜದ ಇನ್ನೊಂದು ಗುಣಲಕ್ಷಣ ಯಾವುದಂದ್ರೆ ಕೋನಗಳು. ಅಲ್ಲಿ ಇರುವಂತ ಕೋನಗಳ ಅಳತೆ ಕೂಡ ಒಂದೇ ರೀತಿಯಾಗಿರ್ತದೆ. ಅಂದ್ರೆ ಎಲ್ಲಾ ಕೋನಗಳು 60 ಡಿಗ್ರಿ ಇರ್ತದೆ. 60 60 60 ಟೋಟಲ್ ಒಟ್ಟಾಗಿ 180 ಡಿಗ್ರಿ. ಹಾಗಾಗಿ ಎಲ್ಲಾ ಕೋನಗಳು ಕೂಡ 60 ಡಿಗ್ರಿ ಆಗಿರ್ತದೆ. ಮತ್ತೆ ಬಾಹುಗಳ ಅಳತೆಯನ್ನು ನಮಗೆ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ. ಸೊ ಎಲ್ಲಾ ಬಾಹುಗಳು 4 ಸೆಂಟಿಮೀಟರ್ ಅಳತೆಯನ್ನ ಹೊಂದಿರ್ತದೆ. ಸೊ ಇದು ಸಮಬಾಹು ತ್ರಿಭುಜ. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ ಈ ಸಮಬಾಹು ತ್ರಿಭುಜಗಳನ್ನ ಜೋಡಿಸುವ ಮೂಲಕ ನಾವು ಒಂದು ಚತುರ್ಭುಜವನ್ನ ರಚಿಸಬೇಕು. ಯಾವ ರೀತಿಯಲ್ಲಿ ಚತುರ್ಭುಜವನ್ನ ರಚಿಸ್ತೀರಾ? ಸೊ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಾನು ಸಪರೇಟ್ ಆಗಿ ಎರಡು ಸಮಬಾಹು ತ್ರಿಭುಜಗಳನ್ನ ತೆಗೆದುಕೊಂಡಿದ್ದೇನೆ. ಸೊ ಈಗ ಇದನ್ನ ಯಾವ ರೀತಿಯಲ್ಲಿ ಇದರ ಮೂಲಕ ಇದನ್ನೀಗ ಟರ್ನ್ ಮಾಡ್ತೇನೆ ಇಲ್ಲಿ. ಹಾಗೆ ಇಲ್ಲಿರುವಂತಹ ಸಮಬಾಹು ತ್ರಿಭುಜವನ್ನು ಕೂಡ ಟರ್ನ್ ಮಾಡ್ತೇನೆ. ನೆಕ್ಸ್ಟ್ ಅವುಗಳನ್ನ ಜೋಡಿಸ್ತೇನೆ ಈ ರೀತಿಯಲ್ಲಿ ಒಟ್ಟುಗೂಡಿಸಿದಾಗ ನೀವಿಲ್ಲಿ ಕಾಣಬಹುದು ಇಲ್ಲಿ ಯಾವ ರೀತಿಯ ಆಕೃತಿ ಉಂಟಾಗಿದೆ. ಇಲ್ಲಿ ಒಂದು ಚತುರ್ಭುಜ ಉಂಟಾಗಿರುವುದನ್ನ ನೀವು ಕಾಣಬಹುದು. ಸೊ ನಾವು ಈಗ ಮೊದಲಿಗೆ ಎರಡು ಸಮಬಾಹು ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಆಮೇಲೆ ಆ ಎರಡು ತ್ರಿಭುಜಗಳನ್ನ ಈ ರೀತಿ ಅವುಗಳನ್ನ ಜೋಡಿಸಬೇಕು. ಜೋಡಿಸಿದಾಗ ಅಲ್ಲಿ ಉಂಟಾಗುವಂತಹ ಆಕೃತಿ ಯಾವುದಾಗಿದೆ, ಸಮಬಾಹು ಚತುರ್ಭುಜವಾಗಿದೆ. ಆ ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡುಹಿಡಿಬೇಕು. ಹಾಗೆ ಅಲ್ಲಿರುವಂತ ಎಲ್ಲಾ ಬಾಹುವಿನ ಅಳತೆ ಎಷ್ಟು ಅಂತ ಹೇಳಿ ಅದನ್ನು ಕೂಡ ನಾವು ಕಂಡುಹಿಡಿಬೇಕು. ಸೊ ಈಗ ಅದನ್ನು ಮಾಡ್ತಾ ಹೋಗುವ. ಸೊ ಮೊದಲಿಗೆ ಈಗ ಈ ಎರಡು ಚತುರ್ಭುಜಗಳನ್ನ ಅಂದ್ರೆ ಎರಡು ತ್ರಿಭುಜಗಳನ್ನ ಜೋಡಿಸಿದಾಗ ನಮ್ಗೆ ಈ ರೀತಿಯ ಒಂದು ಆಕೃತಿ ಸಿಗ್ತದೆ. ಸೊ ಆ ಆಕೃತಿಯನ್ನು ನಾನೀಗ ಇಲ್ಲಿ ಮಾಡ್ತೇನೆ. ಸೊ ಈ ರೀತಿಯ ಆಕೃತಿ ಸಿಗ್ತದೆ. ಇದನ್ನ ಹೆಸರಿಸುವ ಒಂದು ಚತುರ್ಭುಜ ಸಿಗ್ತಾ ಇದೆ. PQRS ಅಂತ ಹೆಸರಿಸ್ತಾ ಇದ್ದೇನೆ. ನಂತರ ಇಲ್ಲಿ ಇರುವಂತ ಬಾಹುಗಳು. ಸೊ ಇಲ್ಲಿ QRS ಎನ್ನುವಂಥದ್ದು ಒಂದು ಸಮಬಾಹು ತ್ರಿಭುಜವಾಗಿದೆ. ಹಾಗೆ ಇನ್ನೊಂದು ತ್ರಿಭುಜ ಯಾವುದು, PQS ಎನ್ನುವಂಥದ್ದು. ಸೊ ಇವುಗಳ ಅಳತೆ ಎಷ್ಟಾಗಿದೆ, ಇಲ್ಲಿ ಇದು 4 ಸೆಂಟಿಮೀಟರ್ ಇದೆ. ಯಾಕೆಂದ್ರೆ ಇದು ತ್ರಿಭುಜದ ಬಾಹು ಆಗಿದೆ. ಇದು 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್, ಹಾಗೆ ಇದು ಕೂಡ 4 ಸೆಂಟಿಮೀಟರ್. ಅಂದ್ರೆ ಇಲ್ಲಿ ನೀವು ಈ ಚತುರ್ಭುಜವನ್ನ ನೋಡಿದ್ರೆ ನಮ್ಗಿಲ್ಲಿ ಏನು ಸಿಗ್ತದೆ, ಈ ಚತುರ್ಭುಜ PQRS ನ ಎಲ್ಲಾ ಬಾಹುಗಳು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಯಾಕೆಂದ್ರೆ ನಾವಿಲ್ಲಿ ಸಮಬಾಹು ತ್ರಿಭುಜವನ್ನ ತೆಗೆದುಕೊಂಡಿದ್ದೆವು. ಸಮಬಾಹು ತ್ರಿಭುಜದಲ್ಲಿ ಏನಾಗಿರ್ತದೆ, ಸಮಬಾಹು ತ್ರಿಭುಜದಲ್ಲಿ ಯಾವಾಗಲೂ ಕೂಡ ಎಲ್ಲಾ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿರ್ತದೆ. ಹಾಗಾಗಿ ಅದೆರಡನ್ನ ಜೋಡಿಸಿದಾಗ ನಮಗೆ ಸಿಕ್ಕಂತ ಚತುರ್ಭುಜದ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ನಂತರ ಕೋನಗಳ ಬಗ್ಗೆ ಇಲ್ಲಿ ಈಗ ನಾವು ಎರಡು ತ್ರಿಭುಜಗಳನ್ನ ಜೋಡಿಸಿದ್ದೇವೆ. ಸೊ ಇಲ್ಲಿ ಈಗ ಮೊದಲಿಗೆ ನಾವು ಜೋಡಿಸಿರುವಂತ ತ್ರಿಭುಜ ಇದು. ಸೊ ಈ ತ್ರಿಭುಜದ ಕೋನಗಳು ಎಷ್ಟಾಗಿದೆ, 60 ಡಿಗ್ರಿ ಅಳತೆಯನ್ನು ಹೊಂದಿದೆ. ಅಂದ್ರೆ ಈ ಕೋನ ಎಷ್ಟು, 60 ಡಿಗ್ರಿ ಇದೆ. ಹಾಗೆ ಈ ಕೋನ 60 ಡಿಗ್ರಿ ಇದೆ. ಹಾಗೆ ಈ ಕೋನ ಕೂಡ 60 ಡಿಗ್ರಿ ಇದೆ. ನಂತರ ನಾವು ಇನ್ನೊಂದು ತ್ರಿಭುಜವನ್ನ ಜೋಡಿಸಿದ್ದೇವೆ, ಅಂದ್ರೆ ಈ ತ್ರಿಭುಜ. ಇಲ್ಲಿ ಕೂಡ ಕೋನಗಳು ಎಷ್ಟಾಗಿದೆ, ಈ ಕೋನ 60 ಡಿಗ್ರಿ ಅಳತೆಯನ್ನು ಹೊಂದಿದೆ. ಇದು 60 ಡಿಗ್ರಿ, ಹಾಗೆ ಇದು ಕೂಡ 60 ಡಿಗ್ರಿ ಅಳತೆಯನ್ನ ಹೊಂದಿದೆ. ಸೊ ಇದನ್ನ ನೋಡಿಕೊಂಡು ನಾವೀಗ ಉಳಿದ ಕೋನಗಳನ್ನ ಕಂಡುಹಿಡಿಯಬಹುದು. ಈಗ ಇಲ್ಲಿ ನೀವು ಈ ಚತುರ್ಭುಜವನ್ನ ಗಮನಿಸಿದ್ರೆ ಕೋನ P ಎಷ್ಟಾಗಿದೆ,
ಕೋನ ಪಿ ನೇರವಾಗಿ ನಾವು ಹೇಳ್ಬೋದು ಕೋನ ಪಿ 60 ಡಿಗ್ರಿ ಅಂತ, ಹಾಗೆ ಕೋನ ಆರ್ ಕೂಡ 60 ಡಿಗ್ರಿ ಅಂತ ನೀವು ಹೇಳ್ಬೋದು. ನಂತರ ನಾವು ಕೋನ ಎಸ್ ಮತ್ತೆ ಕ್ಯೂ ಅನ್ನ ಕಂಡುಹಿಡಿಬೇಕು. ಸೊ ಕೋನ ಕ್ಯೂ ಅಂತ ಹೇಳಿದ್ರೆ ಇಲ್ಲಿ ನೀವು ಎರಡು ಕೋನಗಳನ್ನ ಕಾಣ್ತೀರಾ. ಒಂದು ಯಾವುದು ಈ ಕೋನ, ಹಾಗೆ ಇನ್ನೊಂದು ಈ ಕೋನ. ಇದೆರಡನ್ನ ಆಡ್ ಮಾಡಿದಾಗ ನಿಮ್ಗೆ ಕೋನ ಎಸ್ ಕ್ಯೂ ಸಿಗ್ತದೆ. ಹಾಗೆ ಇಲ್ಲಿ ಕೋನ ಎಸ್ ಅಲ್ಲೂ ಕೂಡ ಎರಡು ಕೋನಗಳನ್ನ ಕಾಣ್ಬೋದು. ಸೊ ಇವೆರಡನ್ನ ಆಡ್ ಮಾಡಿದಾಗ 60 + 60 ಅಂತ ಮಾಡಿದಾಗ ನಿಮ್ಗೆ ಕೋನ ಕ್ಯೂ ಮತ್ತೆ ಕೋನ ಎಸ್ ಕೂಡ ಸಿಗ್ತದೆ. ಸೊ ಈ ರೀತಿಯಲ್ಲಿ ನೀವು ಎಲ್ಲಾ ಕೋನಗಳನ್ನ ಕಂಡುಹಿಡಿಬಹುದು. ನಾವು ಉತ್ತರವನ್ನ ಈ ರೀತಿಯಲ್ಲಿ ಬರೀಬಹುದು. ಸಮಬಾಹು ತ್ರಿಭುಜದ ಎಲ್ಲಾ ಕೋನಗಳ ಅಳತೆ 60 ಡಿಗ್ರಿ ಆಗಿರ್ತದೆ. ಸಮಬಾಹು ತ್ರಿಭುಜದ ಎಲ್ಲಾ ಬಾಹುಗಳು ಸಮಾನಾಗಿರೋದ್ರಿಂದ ತ್ರಿಭುಜಗಳನ್ನ ಸೇರಿಸಿ ಸಿಕ್ಕಂತಹ ಚತುರ್ಭುಜದ ಎಲ್ಲಾ ಬಾಹುಗಳ ಉದ್ದವು ಕೂಡ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಎಲ್ಲಾ ಬಾಹುಗಳ ಉದ್ದ ಅಂತ ಹೇಳಿದ್ರೆ ನೀವಿಲ್ಲಿ ನಮ್ಗೆ ದೊರೆತಿರುವಂತಹ ಯಾವ ಚತುರ್ಭುಜ ಏನಿದೆ ಅದರ ಬಾಹುಗಳ ಉದ್ದವನ್ನ ಬರೀತಾ ಹೋಗಿ. ಪಿ ಕ್ಯೂ ಆಗಿದೆ ಒಂದು ಬಾಹು, ಕ್ಯೂ ಆರ್, ಹಾಗೆ ಇನ್ನೊಂದು ಬಾಹು ಆರ್ ಎಸ್, ಹಾಗೆ ಇನ್ನೊಂದು ಬಾಹು ಎಸ್ ಪಿ. ಇದೆಲ್ಲವೂ ಎಷ್ಟಾಗಿದೆ? ಇದರ ಅಳತೆ 4 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ನಾವು ಕೋನಗಳನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಕೋನ ಪಿ ಅನ್ನ ನೀವು ನೇರವಾಗಿ ಬರೀಬಹುದು. ಕೋನ ಪಿ 60 ಡಿಗ್ರಿ ಆಗಿದೆ, ಹಾಗೆ ಕೋನ ಆರ್ ಕೂಡ 60 ಡಿಗ್ರಿ ಆಗಿದೆ. ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರುವಂತದ್ದು ಕೋನ ಎಸ್ ಅನ್ನ. ಕೋನ ಎಸ್ ಅಂತ ಹೇಳಿದ್ರೆ ಅದು ಎರಡು ಕೋನಗಳು ಸೇರಿ ಒಟ್ಟಾಗಿ ಸಿಗ್ತದೆ. ಇಲ್ಲಿ ಈಗ ಚಿತ್ರವನ್ನ ಗಮನಿಸಿ, ಇಲ್ಲಿ ಯಾವ ಎಲ್ಲ ಕೋನಗಳು? ಎರಡು ಕೋನಗಳಿವೆ. ಅಂದ್ರೆ ಒಂದು ಕೋನ ಯಾವುದು? ಒಂದು ಕೋನ ಪಿ ಎಸ್ ಕ್ಯೂ, ಕೋನ ಪಿ ಎಸ್ ಕ್ಯೂ ಪ್ಲಸ್ ಕೋನ ಆರ್ ಎಸ್ ಕ್ಯೂ. ಇದೆರಡನ್ನ ಕೂಡಿಸಿದಾಗ ನಮಗೆ ಕೋನ ಎಸ್ ಸಿಗ್ತದೆ. ಕೋನ ಪಿ ಎಸ್ ಕ್ಯೂ ಎಷ್ಟಿದೆ? 60 ಡಿಗ್ರಿ ಇದೆ. ಕೋನ ಆರ್ ಎಸ್ ಕ್ಯೂ ಕೂಡ 60 ಡಿಗ್ರಿ. ಅಂದ್ರೆ ನಾವಿಲ್ಲಿ ಹೇಳ್ಬೋದು ಕೋನ ಎಸ್ ಎಷ್ಟಾಗಿದೆ? 120 ಡಿಗ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಕೋನ ಕ್ಯೂ ಅನ್ನ ಕಂಡುಹಿಡಿಬೇಕು. ಕೋನ ಕ್ಯೂ ಅಲ್ಲಿ ಕೂಡ ಹಾಗೆ ಚಿತ್ರವನ್ನ ಗಮನಿಸಿ, ಇಲ್ಲಿ ಎರಡು ಕೋನಗಳಿಂದ ಕೋನ ಕ್ಯೂ ಉಂಟಾಗಿದೆ. ಹಾಗಾಗಿ ಎರಡು ಕೋನಗಳನ್ನ ಕೂಡಿಸ್ಬೇಕು. ಸೊ ಮೊದಲಿಗೆ ಇಲ್ಲಿ ಇರುವಂತ ಕೋನ ಪಿ ಕ್ಯೂ ಆರ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಕೋನ ಪಿ ಕ್ಯೂ ಎಸ್, ಹಾಗೆ ಇನ್ನೊಂದು ಕೋನ ಆರ್ ಕ್ಯೂ ಎಸ್. ಸೊ ಇದೆರಡನ್ನು ಕೂಡ ಕೂಡಿಸಿದಾಗ ನಮ್ಗೆ ಇಲ್ಲಿ ಏನು ಸಿಗ್ತದೆ? 60 + 60 ಡಿಗ್ರಿ ಅಂದ್ರೆ 120 ಡಿಗ್ರಿ ಅಂತ ಸಿಗ್ತದೆ. ಸೊ ನಾವೀಗ ಎಲ್ಲಾ ಕೋನಗಳ ಅಳತೆಯನ್ನು ಕೂಡ ಕಂಡುಹಿಡಿದಿದ್ದೇವೆ. ಕೋನ ಪಿ 60 ಡಿಗ್ರಿ, ಕೋನ ಆರ್ 60 ಡಿಗ್ರಿ, ಕೋನ ಎಸ್ 120 ಡಿಗ್ರಿ, ಕೋನ ಕ್ಯೂ 120 ಡಿಗ್ರಿ. ಮತ್ತೆ ಬಾಹುಗಳ ಅಳತೆ ಏನು? ಪಿ ಕ್ಯೂ, ಕ್ಯೂ ಆರ್, ಆರ್ ಎಸ್ ಮತ್ತೆ ಎಸ್ ಪಿ. ಇದರ ಅಳತೆ ಎಷ್ಟಾಗಿದೆ? 4 ಸೆಂಟಿಮೀಟರ್ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಇದಕ್ಕೆ ಸೊಲ್ಯೂಷನ್ ಅನ್ನ ನೀವು ಬರೆಯುವಾಗ ಈ ಕ್ವಶನಿಗೆ ಮೊದಲಿಗೆ ಈ ಚಿತ್ರವನ್ನ ಮಾಡಬೇಕಾಗ್ತದೆ. ಇಲ್ಲಿ ಮಾಡಿರುವಂತ ಚಿತ್ರ ಏನಿದೆ, ಎರಡು ತ್ರಿಭುಜಗಳು, ಅದರ ನಂತರ ಅವುಗಳನ್ನ ಜೋಡಿಸಿ ದೊರೆತಿರುವಂತಹ ಚತುರ್ಭುಜವನ್ನ ಮಾಡಬೇಕು. ಆಮೇಲೆ ಈ ರೀತಿ ವಿವರಣೆಯನ್ನ ಕೊಟ್ರೆ ಆಯ್ತು.